ನೀವು ತಿನ್ನುವಂತಹ ಊಟ ಬಹುತೇಕ ವಿಷಕಾರಿ. ಹಾಗಂತ ಅಡುಗೆ ಮನೆಯಲ್ಲಿ ಯಾರೂ ವಿಷ ಹಾಕಲ್ಲ. ಆಹಾರ ಪದಾರ್ಥಗಳು ಕಿಚನ್ ತಲುಪೋ ಹೊತ್ತಿಗೆ ಎಲ್ಲವೂ ಹಾಳಾಗಿರುತ್ತೆ. ಹೇಗಂದ್ರೆ ತರಕಾರಿ ಮತ್ತು ಹಣ್ಣಲ್ಲಿ ಕಾರ್ಕೋಟಕ ವಿಷ ಮಿಳಿತವಾಗಿದೆ. ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದನ್ನು ಬಯಲಿಗೆಳೆದಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತರಕಾರಿ ಹಣ್ಣಲ್ಲಿದೆ ಕಾರ್ಕೋಟಕ ವಿಷ. ಮಕ್ಕಳು ತಿಂದ್ರೆ ಬುದ್ಧಿಯೇ ಮಟಾಶ್, ಪುರುಷರ ಪುರುಷತ್ವವೇ ಡಮಾರ್. ಎಸ್, ಇಂಥ ಎಚ್ಚರಿಕೆ ನಿಮಗೆ ಕೊಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ಬಾಳಿಗೆ ವಿಷ ಹಿಂಡು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯದ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಸತ್ತೇ ಹೋಗಿರೋದ್ರಿಂದ ಕರಾಳ ಮಾಫಿಯಾ ಒಂದು ಕಳ್ಳಾಟ ಆಡ್ತಿದೆ. ಈ ಕಳ್ಳಾಟವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ. ನಿಷೇಧಿತ ವಿಷ ಮಾರ್ತಿದೆ ಮಾಫಿಯಾ. ಔಷಧಿ ಅಂಗಡಿಗಳಲ್ಲೇ ಅಕ್ರಮ ದಂಧೆ. ಹೌದು, ನಮ್ಮ ರಾಜ್ಯದಲ್ಲಿ ಸರ್ಕಾರವೇ ನಿಷೇಧಿಸಿರೋ ಅಪಾಯಕಾರಿ ಕ್ರಿಮಿಕೀಟನಾಶಕಗಳ ಬಳಕೆಯಾಗ್ತಿದೆ. ಹಣ್ಣು ತರಕಾರಿಗೆ ಬಳಸಲೇಬಾರದು ಅಂತ ಬ್ಯಾನ್ ಮಾಡಿರೋ ಕೀಟನಾಶಕಗಳನ್ನ ಬಿಂದಾಸಾಗಿ ಮಾರಾಟ ಮಾಡೋ ಅಂಶ ನಾವು ನಡೆಸಿರೋ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಚೀಟಿ ಎಲ್ಲ ಕೊಡಲ್ಲ, ವಿತೌಟ್ ಬಿಲ್ ಚೀಟಿ ಕೊಡೋದಿಲ್ಲ. ಯಾವುದಕ್ಕೆ? ಕಾಳು ಮಾತ್ರ ಬಿಲ್ ಕೊಡಲ್ಲ. ಲೆಕ್ಕ ಹಾಕ್ತೀವಿ, ಕಾಸು ಇಸ್ಕೊತೀವಿ. ಯಾಕಂದ್ರೆ ಅದು ಮಾರಂಗಿಲ್ಲ. ಅದಕ್ಕೆ ಮಾಫಿಯಾ ಮಂದಿ ಜೊತೆ ಕೈ ಜೋಡಿಸಿರೋ ಔಷಧಿ ಅಂಗಡಿ ಮಾಲೀಕರು ಕೀಟನಾಶಕಗಳು ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರು ಕಮಿಷನ್ ಆಸೆಗೆ ರೈತರ ಕೈಗೆ ವಿಷ ಕೊಡ್ತಿದ್ದಾರೆ. ಇನ್ನು ಬ್ಯಾನ್ ಆಗಿರೋದೆಲ್ಲ ಕೊಟ್ಟರೆ ಗಿಡ ಎಲ್ಲ ಹಾಳಾಗ್ಬಿಟ್ರೆ ಅಂತ. ಅವೆಲ್ಲ ಏನಾಗಲ್ಲ ಸರ್. ಬ್ಯಾನ್ ಅಂದ್ರೆ ಹಂಗಲ್ಲ, ರೆಸಿಡಿಯಲ್ ಅಂತ ಮನುಷ್ಯನಿಗೆ ತೊಂದರೆ ಅಂತ ಅಷ್ಟ. ಹಂಗೆ ಬ್ಯಾನ್ ಆಗಿರೋದು ಗಿಡಕ್ಕೆಲ್ಲ ಹಾಕ್ಬೋದಾ? ಗಿಡಗಳಿಗೆಲ್ಲ ಹಾಕ್ಬೋದು. ಅವೆಲ್ಲ ಸರ್ ಈಗ ಏನ್ ಗೊತ್ತಾ, ಸುಮಾರು 100 ವರ್ಷದಿಂದ ಇತ್ತು. ಇವಾಗ ಏನ್ ಗೊತ್ತಾ, ಮನುಷ್ಯನಿಗೆ ತೊಂದರೆ ಆಗುತ್ತೆ, ಏನ್ ಮಾಡಿದ್ರೆ ಕ್ಯಾನ್ಸರ್ ಬರ್ತದೆ. ಇವಾಗ ಕಂಡಿರೋದು ಇಷ್ಟು. ಕಾಳು ಮಾತ್ರ ಇದೆಯಾ? ಏನ್ ಸರ್ ಕಾಳು ಮಾತ್ರ? ಅದೇ ನೀವು ಕೇಳಿದ ಅದೇ ಅಲ್ಲ, ಅದು ಕೂಡ ಬ್ಯಾನ್ ತಾನೆ ಆಕ್ಚುಲಿ. ದುರಂತ ಅಂದ್ರೆ ಇದನ್ನ ತಡಿಬೇಕಾದ ಅಧಿಕಾರಿಗಳಿಗೆ ನಿಷೇಧಿತ ಔಷಧಿಗಳ ಬಗ್ಗೆ ಜ್ಞಾನವೇ ಇಲ್ಲ. ಅಲ್ಲದೆ ಈ ಅಕ್ರಮ ತಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಈಗಲಾದರೂ ಕೃಷಿ ಸಚಿವರು ಎಚ್ಚೆತ್ತುಕೊಂಡು ವಿಷ ಮಾಫಿಯಾಕ್ಕೆ ಬ್ರೇಕ್ ಹಾಕೋ ದಿಟ್ಟ ನಿರ್ಧಾರ ಮಾಡಲಿ. ಕ್ಯಾಮರಾಮನ್ ಗಗನ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್.